ಬಿಡುಗಡೆ ಮಾಡ್ತೀನಿ. ನಿಮ್ ಕೈಲಿ ಆಗುದಿಲ್ಲ. ಈ ಸರ್ಕಾರ ಇನ್ನ 4.25 ವರ್ಷ ಅಲ್ಲ, ನೆಕ್ಸ್ಟ್ 5 ವರ್ಷನೂ ಕೂಡ ನಿಮ್ಮ ಸರ್ಕಾರ ಇರ್ತದೆ. ಇದಕ್ಕೆ ತಾವೆಲ್ಲ ಬದ್ಧ. ಈ ರಾಜ್ಯ ಅಭಿವೃದ್ಧಿ ಕಡೆ ತೆಗೆದುಕೊಂಡು ಹೋಗ್ತೇವೆ. ನಿಮ್ಗೆ ಸರ್ವರಿಗೂ ಸಮಪಾಲು ಅಂತೀವಿ. ಆಮೇಲೆ ನಮ್ಮ ಹುಡುಗರ ಹೆಣ್ಣುಗಳು ಅಲ್ಲೂ ಕೂಡ ಕೆಲವು ಸಣ್ಣ ಯೋಜನೆ ಬಗ್ಗೆ ಪ್ರಸ್ತಾವನೆ ತಂದಿದ್ದಾರೆ. ತಮ್ಮನವ್ರದ್ದಾಯ್ತು, ಕಡೂರ್ದಾಯ್ತು, ನಮ್ಮ ತರೀಕೆರೆದಾಯ್ತು, ಎಲ್ಲರೂ ಕೂಡ ಆಗಿ ಈಗ ಅವರು ಕೂಡ ಉಪಕಾಲುವೆ ಯೋಜನೆ 3 ಮತ್ತು 4 ಅಂತ 564 ಕೋಟಿ ರೂಪಾಯಿ 70 ಕೆರೆಗೆ ನೀರು ತುಂಬಿಸುವಂತ ಯೋಜನೆ ಈಗಾಗಲೇ DPR ಪ್ರಾರಂಭ ಆಗ್ತಾ ಇದೆ. ಜುಲೈಗೆ ಟೆಂಡರ್ ಕರೆಯುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಯಾರಿಗೋಸ್ಕರ ಇದು? ರೈತನಿಗೆ ಸಂಬಳ ಇಲ್ಲ, ರೈತನ ಪ್ರಮೋಷನ್ ಇಲ್ಲ, ರೈತನ ಪೆನ್ಷನ್ ಇಲ್ಲ, ರೈತನಿಗೆ ಲಂಚ ಇಲ್ಲ. ಈ ರೈತನನ್ನ ಬದುಕಿಸಬೇಕು ಅಂತ ಹೇಳಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಭದ್ರಾ ಯೋಜನೆಗೆ ಹಣ ಕೊಡ್ತೀವಿ ಅಂತ ಹೇಳಿ ನಮ್ಮ ಶೋಭಾ ನಿರ್ಮಲಾ ಸೀತಾರಾಮನ್ ಏನಾಗಿತ್ತು ಯಾರನ್ನ ಇವತ್ತು ಕೂಡ 1 ರೂಪಾಯಿ ಹಣ ಬರಲಿಲ್ಲ. ನಾವು 136 ಜನ ಮಾಡ್ಕೊಂಡು ಬಂದು 26 ಜನ ಎಂಪಿಗಳು ಈಗ ಪ್ರಜ್ವಲ್ ಬೇರೆ ಸೇರ್ಕೊಂಡು 20 ಜನ ಆಗೋಯ್ತು. ಯಾರು ಬಾಯಿ ಬಿಟ್ರಿ? ಬಾಯಿ ಬಿಟ್ರ? ಬಾಯಿ ತೆಗೆದ್ರ? ಯಾರು ತೆಗಿಲಿಲ್ಲ. ಈಗ ಒಂದು ಚಾನ್ಸ್ ಸೆಪ್ಟೆಂಬರ್ 8 ಮುಂದಕ್ಕೆ ಚಾನ್ಸ್. ಇವರಿಬ್ಬರು ಸೇರಿ ಒಂದಾದಲ್ಲ. ಪುಟ್ಟಣ್ಣನ ಎಲೆಕ್ಷನ್